ನಾನು ತುಂಬ ಜನಕ್ಕೆ ಇಂಟರ್ವ್ಯೂ ಕೊಡೋಕ್ಕಾಗಿಲ್ಲ ಸಪ್ರೇಟಾಗಿ, ಯಾಕಂದರೆ ಸ್ವಲ್ಪ ನನ್ನ ಹೆಲ್ತ್ ಕಂಡೀಷನ್ ಸ್ವಲ್ಪ ಇದಾಗಿದ್ದರಿಂದ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಟ್ಟಿಗೆ ಕರೆದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲನೂ ಒಟ್ಟಿಗೆ ಕರೆದು ಮಾತಾಡೋಣ ಅಂತ ಹೇಳ್ತೀವಿ. ಸಪ್ರೇಟಾಗಿ ಕೊಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಯಾರು ವಿನವಿ ಪಡಬೇಕಾಗಿಲ್ಲ. ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ಎಲ್ಲರೂ ತಿರ್ಗಾ ಸೋಲೋನ ಮಾಡ್ತೀನಿ ನಾನು. ಸೊ ಅದರಿಂದ ನಮ್ಮೆಲ್ಲರಿಗೂ ಕರೆದು ಒಟ್ಟಿಗೆ ಮಾತಾಡ್ಬಿಟ್ಟು ನಾವು ಬೇರೆ ರಣಗಳು 15 ರಿಲೀಸ್ ಆಗ್ತಿದೆ. ಸೊ ನೀವೇನ ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಶಿವಣ್ಣ, ಮಧು ಮತ್ತೆ ಮಫ್ತಿ ಬಂದು ಆಲ್ಮೋಸ್ಟ್ 7 years ಆಗಿದೆ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚೇಂಜಸ್ನ ತಂದಿದ್ದಂಥ ಒಂದು ಸಿನಿಮಾ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ನಾವು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 7 ವರ್ಷ ಲೇಟ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಮಾಡಬೇಕಂತ ಅನ್ಕೊಂಡಿದ್ದೆ ಅವಾಗಲೇ. ಅದೊಂದು ಮುರಳಿ ನಂದು ಒಂದು ಸೀನ್ ಇತ್ತು, ಒಂದು ಡ್ರಿಂಕಿಂಗ್ ಸೀನ್ ಜ್ಞಾಪಕ ಇದ್ರೆ ಗೊತ್ತಿಲ್ಲ. ಡ್ರಿಂಕಿಂಗ್ ಸೀನ್ಲಿ ಒಂದು ವಿಷಯ ಬಂದಾಗ ಹೇಳಿದೆ, ಈ ಕ್ಯಾರೆಕ್ಟರ್ನ ನೀವು ಈ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ತಕ್ಷಣ ಪ್ರೀಕ್ವೆಲ್ ಮಾಡೋಣ ಸರ್ ಅಂತಾನೆ. ಅವಾಗಿಂದ ಆಲ್ಮೋಸ್ಟ್ ಒಂದು 30-40% ಅಲ್ಲೇ ಮಾತಾಡ್ಕೊಂಡಿದ್ದೆ, ಏನೇನು ಬರ್ಬೋದು, ಯಾವ್ಯಾವ ರೀತಿ ಬರ್ಬೋದು. ಇನ್ನು 70% ನೆಕ್ಸ್ಟು ನರ್ತನ ಅಡಾಪ್ಟ್ ಮಾಡೋದು. ಬಟ್ ಲೇಟ್ ಆಗಿರೋದಕ್ಕೆ ನಿಮಗೂ ಗೊತ್ತು, ಮಿಡಲ್ಲಿ ಅವರು ಒಂದು ಎಷ್ಟು ಸಿನಿಮಾ ಮಾಡಬೇಕು ಅಂತ ಇದಾಯ್ತು. ಓಕೆ ಮಾಡಬೇಕು, ಇವಾಗ ಆಗುತ್ತೆ ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಬಟ್ ಅದಾದಮೇಲೆ ಏನು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ನೇ ಮಾಡಬೇಕಂತ ಅವಾಗಿಂದ ಇತ್ತು. ಅದಕ್ಕೆ JNRಗೆ ನಾವು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿದ್ವಿ ಮ್ಯಾರೇಜ್ ಅಂತ. ಸೊ ಅದರಿಂದ ಕೋವಿಡ್ ಆಯಿತು. ಕೋವಿಡ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸರ್, ಹಂಗೆ ಹಿಂಗೆ ಆಯ್ತಿತ್ತು. ಆಮೇಲೆ ಲಾಸ್ಟ್ಲಿ ಇಲ್ಲಿ ನಮ್ಮ ಜೊತೆಲೇ ಮಾಡಬೇಕಾಗಿತ್ತು ಅಷ್ಟೇ. ಅವ್ರು ಹಣೆ ಬರ್ತಾರೆ 2ನೇ ಫಿಲ್ಮ್ ನಮ್ಮ ಜೊತೆಲೇ ಇರಬೇಕಾಗಿತ್ತು ಅಂತ ಬಂದಿದ್ದೆ. ಶಿವಣ್ಣ, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಗೆ ಏನು ಟೈಟಲ್ ರೋಲ್ ಇರುತ್ತೆ ಅದೇ ಒಂದು ಸಿನಿಮಾ ಆಗಿ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಸಿನಿಮಾದಲ್ಲಿ ದಳವಾಯಿ ಕೂಡ ನೆಕ್ಸ್ಟ್ ಸಿನಿಮಾ ಆಗ್ತಿರ್ತಕ್ಕಂಥದ್ದು, ಮಫ್ತಿಯಲ್ಲಿ ಬೈರ್ತಿರಂಗಲ್ಲಿ ಈಗ ಸಿನಿಮಾ ಆಗ್ತಾ ಇರ್ತಕ್ಕಂಥದ್ದು. ಒಂದೊಂದ್ಸತಿ ಪಾತ್ರಗಳು ಇದು ಅಟ್ರಾಕ್ಟ್ ಆಗಿಬಿಟ್ಟಿರೋದು 100% ಒಂದು ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಹೆಂಗ್ ಸ್ಟಾರ್ಟ್ ಆಯ್ತು ಆ ಕ್ಯಾರೆಕ್ಟರ್? ಯಾಕಂದರೆ ನೀವು ಇದು ಮಫ್ತಿಲಿ ಬಂದಾಗ ಆ ಕ್ಯಾರೆಕ್ಟರ್ ಬರೀ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಇಂಟರ್ವಲ್ಲಿ ಬರ್ತಾರೆ. ಇಂಟರ್ವಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ನೋಡ್ಬಿಟ್ಟು ಆಲ್ರೆಡಿ ಬೆಳೆದು ನಿಂತ ಒಂದು ಬೈರ್ತಿರಂಗ. ಬಟ್ ಇವನು ಬೆಳೆಯೋಕ್ಕೆ ಕಾರಣ ಏನು, ವಾಟ್ ಈಸ್ ದ ಬ್ಯಾಕ್ ರೀಸನ್ ಏನು ಡೀಟೇಲಿಟಿ ಏನು ಮುಂದೆ. ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಒಬ್ಬ ಮನುಷ್ಯ. ಸೊ ಅವ್ನ ಬೆಳವಣಿಗೆ ಒಂದು ಯಾವ ರೀತಿ ಬರ್ಬೋದು ಅನ್ನೋದನ್ನ ನರ್ತನ ಒಂದು ಲೈನ್ ಮಾಡಿ ಫಸ್ಟು ಸ್ಮಾಲ್ ಸೀನ್ಸ್ ಎಲ್ಲ ಆಲ್ರೆಡಿ ಅನ್ಕೊಂಡಿದ್ದು. ಚಿಕ್ಕ ವಯಸ್ಸು ಸೀನ್ ಇರ್ಬೋದು, ಅದರ್ವೈಸ್ ಸಮ್ ಸೀನ್ಸ್ ಸೆಕೆಂಡ್ ಹಾಫ್ಲಿ ಇರ್ಬೋದು, ಇಲ್ಲ ಕನೆಕ್ಟಿವಿಟಿ ಸೀನ್ಸ್ ಇರ್ಬೋದು, ಅದೆಲ್ಲ ಒಂದಿತ್ತು ರೆಡಿಯಾಗಿತ್ತು. ನೆಕ್ಸ್ಟು ಹೆಂಗೆ ಬರ್ತಾನೆ, ಯಾತಿಗೆ ಯಾವ ವೇಷ ಲಾಯರ್ ಅಂತ ಒಂದು ಕಡೆ ತೋರಿಸ್ತೀನಿ, ಲಾಯರ್. ನೆಕ್ಸ್ಟು ಇದು ಎಲ್ಲಾದ್ರಲ್ಲೂ ಬ್ಲ್ಯಾಕ್ ಏರಿಯಾ ಹೊರತು ಬ್ಲ್ಯಾಕಿಂದ ಬೇರೆ ಕಲರ್ ಚೇಂಜ್ ಆಗುತ್ತೆ. ಮಿಡಲ್ಲಿ ಒಂದು ಸ್ಮಾಲ್ ಟ್ರಾನ್ಸಿಷನ್ ಥರ ಬರುತ್ತೆ, ಬಂದು ಇಟ್ ಚೇಂಜಸ್ ಇಂಟು ಟೈಟಲ್ ಟ್ರ್ಯಾಕ್ನಿಂದ ಬೈರ್ತಿರಂಗದ ಸಾಂಗ್. ಅದ್ರ ಪ್ರಕಾರ ಒಂದು ನಿಮ್ಮ ಮತ್ತು ಛಾಯಾ ಸಿಂಗ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋದು. ಅವರು ನಿಮ್ಮ ಜೊತೆ ಈ ಹಿಂದೆನೂ ಕೆಲಸ ಮಾಡಿದ್ರು ರೋಡಿ ಐಡಿಯಾ ಸಿನಿಮಾದಲ್ಲೆಲ್ಲ. ಸೊ ಅವರು ಆಲ್ಮೋಸ್ಟ್ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಬಟ್ ಮತ್ತೆ ಈ ಸಿನಿಮಾ ಮೂಲಕ ಅಥವಾ ಮಫ್ತಿ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು, ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ರು. ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟ್ರ್, ತುಂಬ ಡೆಡಿಕೇಟೆಡ್. ಆಮೇಲೆ ಏನು ಮಾಡಬೇಕು ಒಂದು ಸಟ್ಲಿಟಿ ಇರುತ್ತೆ ಆ್ಯಕ್ಷನ್ ಮಾಡಬೇಕಾದ್ರೆ. ಸೊ ಸಟ್ಲಾಗಿರ್ಬೇಕು. ಏನಾಗುತ್ತೆ ಅಂದರೆ ಆ ಒಂದು ಹೇಳ್ತೀವಿ ಆ ರಿಲೇಷನ್ಶಿಪ್ ಇದೆಯಲ್ಲ, ಒಂದು ಬ್ರದರ್ ಆ್ಯಂಡ್ ಸಿಸ್ಟರ್, ಆ ಬಾಂಧವ್ಯ ಒಂದೊಂದು ಸತಿ ತುಂಬ ಮಾತಾಡೋರು ಇರ್ತಾರೆ, ಮಾತಾಡ್ದವ್ರು ಇರ್ತಾರೆ. ಬಟ್ ಆ ಸಿನಿಮಾದಲ್ಲಿ ಮಾತುಗಳು ಕಮ್ಮಿ, ಬೇಸಿಕ್ಕಾಗಿ ಇವರಿಬ್ಬರು ಮಾತಾಡ್ತಾರೆ. ಯಾಕಂದರೆ ಯಾತಿಗೆ ಹಂಗಾಗುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದಾಗ ಬೈರ್ತಿರಂಗದಲ್ಲಿ ಕ್ಲಾರಿಟಿ ಕೊಡುತ್ತೆ. ವೈ ದಟ್ ಲೆಟ್ಸ್ ಟಾಕ್, ಯಾತಿಗೆ ಏನಾಯಿತು ಅಂದರೆ ಫಸ್ಟಿಂದ ಅವನು ಸ್ಯಾಕ್ರಿಫೈಸ್ ಅಂತಾರೆ. ಅಂದರೆ ಒಂದು ಅಂಬಿಷನ್ನ ಕಟ್ಕೋಬೇಕಾದ್ರೆ ಸ್ಯಾಕ್ರಿಫೈಸಸ್ ಇದೆ. ಆ ಸ್ಯಾಕ್ರಿಫೈಸ್ ಬಂದ್ಬಿಟ್ಟು ಲವ್ಲು ಇರ್ಬೋದು, ಇಲ್ಲ ಅವ್ನು ಮಾಡೋಂಥ ಕೆಲಸದಲ್ಲಿ ಇರ್ಬೋದು. ಏನೇನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾವ ರಿಲೇಷನ್ಶಿಪ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾತಿಗೆ ಮಾಡ್ತಾನೆ, ಆ ಸ್ಯಾಕ್ರಿಫೈಸ್ ವರ್ದ ಅನ್ನೋ ರೀತಿಲಿ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಅದು ನೋಡೋಕ್ಕಾದ್ರೆ ಶ್ರೇಯಾ ಸಿಂಗ್ ಅವ್ರ ಪಾತ್ರ ಆಗಲಿ ತುಂಬ ಜಾಸ್ತಿ ಮಾತಾಡ್ತಾ ಹೋದರೆ ಭಾವನೆಗಳು ತುಂಬ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.